ನೋಡ್ಕೊಂಡು ಬಂದ್ರೆ ಪಕ್ಕದಲ್ಲಂತೂ ಎಮೋಷನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಆ ಎಲಿವೇಶನ್ಸ್ ಎಲ್ಲ ಕಾಣಿಸ್ತಿದೆ. ಹೆಂಗಿತ್ತು ಸರ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ. ಒಳ್ಳೆ ಗ್ರಾಫಿಕ್ಸ್ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಅದಲ್ಲದೆ ದೈವ ಅನ್ನೋದನ್ನ ಕಂಪ್ಲೀಟಾಗಿ ಕ್ಲೀನಾಗಿ ತೋರಿಸಿದ್ದಾರೆ. ಇದು ಬೇರೆ ಯಾರ ಕೈಲೂ ಸಾಧ್ಯ ಆಗಲ್ಲ. ರಿಷಬ್ ಶೆಟ್ಟಿ ಸರ್ಗೆ ಮಾತ್ರ ಸಾಧ್ಯ ಆಗಿರೋದು. ಇದೊಂದು ಟೀಮ್ ಏನು ಈ ವರ್ಕ್ ಮಾಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ನೆಕ್ಸ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದರೆ ಇದು 100% ಕನ್ನಡಕ್ಕೆ ಒಂದು ದೊಡ್ಡ ಜಯ. ನಾನು ಹೇಳ್ತೀನಿ ಕೇಳಿ, ಈ ಫಿಲಮ್ ಮಾಡೋ ಅಂಥ ಸದ್ದು ಬೇರೆ ಯಾವ ಫಿಲಮು ಮಾಡಿರಬಾರ್ದು. ಎಲ್ಲ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಜುಟ್ಟು ಬಿಟ್ಕೊಂಡು ತಿರ್ಗೋ ಹುಡುಗರಿಗೆಲ್ಲ ಹೇಳ್ತೀನಿ ಕೇಳಿ, ಇದು ಸೂಪರ್ ಸ್ಟಾರ್ ಮೂವಿ. ಬನ್ನಿ ನೋಡಿ, ಎಂಜಾಯ್ ಮಾಡಿ. ನೀವು 200 ರೂಪಾಯಿ ಕೊಟ್ಟು, 300 ರೂಪಾಯಿ ಕೊಟ್ಟು, 100 ರೂಪಾಯಿಗೆ ತಲೆ ಕೆಡ್ಸ್ಕೊಳ್ಳೋದಲ್ಲ. ಈ ಫಿಲಮ್ನ ನೋಡಿದ್ರೆ ಹೇಳ್ತೀನಿ ಕೇಳಿ, ನಿಮಗೆ ನಿಜವಾಗ್ಲೂ ಮನುಷ್ಯರಾಗುವಂಥ ಒಂದು ಬದಲಾವಣೆ ನಿಮಗೆ ಸಿಗುತ್ತೆ. ರಿಷಬ್ ಶೆಟ್ಟಿ ಅವ್ರನ್ನ ಎಷ್ಟು ಇಷ್ಟಪಡ್ತೀರಾ ಈ ಮೂವಿ? ಮೇಡಮ್, ನಾನು ರಿಷಬ್ ಶೆಟ್ಟಿ ಸರ್ನ ಫಸ್ಟಿಂದನೂ ತುಂಬ ಇಷ್ಟಪಡ್ತೀನಿ. ಅವ್ರನ್ನ ಒಂದು ಸತಿ ಮೀಟ್ ಮಾಡಬೇಕು ಅಂತಲೂ ನನಗೆ ತುಂಬ ಆಸೆ ಇದೆ. ಬಟ್ ಏನು ಮಾಡೋದು, ನಾವು ಈ ಥರ ಫಿಲಮಲ್ಲಿ ನೋಡಿ ಇಷ್ಟಪಡ್ತೀನಿ ಅಷ್ಟೇ. ಜಾಸ್ತಿ ಕನೆಕ್ಟ್ ಆಗಿದ್ದು ಯಾವುದು ನಿಮಗೆ? ಮೇಡಮ್, ಅವ್ರದ್ದು ತಾಯಿದು ಒಂದು ಸೀನ್ ಚೆನ್ನಾಗಿದೆ. ಮತ್ತು ಲಾಸ್ಟಲ್ಲಿ ಗುಳಿಗ ಕೋಲ ಇದೆ, ಕೋಲ ಇದೆ, ಅದೆಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಅಂತೂ ನಾನು ನಿಜವಾಗ್ಲೂ, ನಾವು ನಮ್ಮ ಕಡೆ ಜಾಸ್ತಿ ಕೋಲಗಳೆಲ್ಲ ನೋಡ್ತೀವಿ. ಬಟ್ ಅವ್ರದ್ದು ಆ್ಯಕ್ಟಿಂಗ್ ಥರ ನಾನು ಸೀರಿಯಸ್ ಆಗಿ ಒಂದು ರಿಯಲಿಸ್ಟಿಕ್ ಆಗಿದೆ ಮೇಡಮ್. ಈ ಥರ ಆ್ಯಕ್ಟಿಂಗು ಮಾಡೋಕ್ಕಾಗಲ್ಲ ಯಾವನಿಗೂ. ಈ ಥರ ದೇವ್ರನ್ನ ಆ್ಯಕ್ಟ್ ಮಾಡಿ ತೋರಿಸೋ ಥರ ಒಂದು ಕೆಪಾಬಿಲಿಟಿ ಅವ್ರಿಗೆ ಇರೋದು ರಿಷಬ್ ಶೆಟ್ಟಿ ಸರ್ಗೆ. ಅದು ಅವ್ರಿಗೆ ಏನಕ್ಕೆ ಅಂತ ಇದು ಮಾಡಬೇಕು. ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ರುಕ್ಮಿಣಿ ವಸಂತ್ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೋಡಿ, ಅದಕ್ಕೆ ಎಲ್ಲ ಹೇಳ್ಬಿಟ್ರೆ ಜನಗಳಿಗೆ ಮಜಾ ಇರಲ್ಲ. ತುಂಬ ಚೆನ್ನಾಗಿದೆ ಸರ್. ಫೈನಲಿ ಕನ್ನಡ ಆಡಿಯನ್ಸ್ ಆಗಿರೋ ಪ್ಯಾನ್ ಇಂಡಿಯಾ ಇವಾಗ ತೆಲುಗುಲ್ಲೆಲ್ಲನೂ ಬಾಯ್ಕಟ್ ಕಾಂತಾರ ಅಂತ ಇತ್ತು. ಹೌದು. ಸೊ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದಷ್ಟೇ ಸರ್, ನಾನು ಹೇಳ್ತೀನಿ ಕೇಳಿ, ಬೇರೆ ಭಾಷೆ ನಮಗೆ ನಾವು ಯಾವ ಥರ ಪ್ರಿಫರೆನ್ಸ್ ಕೊಡ್ತೀವೋ ನಾವು ಆ ಪ್ರಿಫರೆನ್ಸ್ನ ಕನ್ನಡಕ್ಕೆ ನಾವು ಕೊಡಬೇಕು. ನಮ್ಮ ನೆಲೆಯಲ್ಲಿ ನಮಗೆ ಒಂದು ಒಳ್ಳೆ ಬೆಲೆ ಸಿಗಬೇಕು ಅಂತ ನಾವು ಹೋರಾಡ್ತಿದ್ದಿದ್ದು. ಇವತ್ತು ವಿಜಯೋತ್ಸವದ ಬಾವುಟ ರಿಷಬ್ ಶೆಟ್ಟಿ ಸರ್ ತೆಗೆದಿದ್ದಾರೆ. ನಾನು ಹೇಳ್ತೀನಿ ಕೇಳಿ, 100% ಸಕ್ಸಸ್ ಆಗುತ್ತೆ. ಇದು ಕನ್ನಡಕ್ಕೆ ಭಾರಿ ದೊಡ್ಡ ಒಂದು ಬೆಲೆ. ರಿಷಬ್ ಶೆಟ್ಟಿ ಸರ್ ಮಾಡಿಕೊಟ್ಟಿರೋ ಆಸ್ತಿ ನಮ್ಮ ಕನ್ನಡಕ್ಕೆ. ಕಾಂತಾರ ತುಂಬ ಚೆನ್ನಾಗಿದೆ. ಜನ ಬಂದು ಎಂಜಾಯ್ ಮಾಡಿ ನೋಡಿ, ಸಖತ್ತಾಗಿದೆ. ಪ್ರಗತಿ ಶೆಟ್ಟಿ ಅವರೆಲ್ಲ ನೋಡ್ಬಿಟ್ಟು ತುಂಬ ಎಮೋಷನಲ್ ಆಗಿದ್ರು ಅಂತ ಬಿಟ್ಟು ವಿಡಿಯೋಸ್ ಎಲ್ಲ. ಹೌದು, ಎಮೋಷ್ನಲ್ ಆಗೋ ವಿಷಯ ಅಂತ ಹೇಳಿದ್ರೆ, ದೇವ್ರನ್ನ ಎದುರಾಕೊಂಡು ಬಾಳೋ ಯಾರಿಗೂ ಆಗಲ್ಲ. ಅದು ಯಾವ ಥರ ಲಾಸ್ಟಲ್ಲಿ ಎಂಡ್ ಆಗುತ್ತೆ ಅನ್ನೋದು ನನಗೆ ಬಂದು ನೋಡಬೇಕು. ಆ ಎಮೋಷ್ನಲ್ ತುಂಬ ಚೆನ್ನಾಗಿ, ಎಮೋಷ್ನಲ್ ಆಗಿರಲಿ, ಒಂದು ಕಾಮಿಡಿ ಆಗಿರಲಿ, ಅಥವಾ ಒಂದು ಯಾವುದೇ ಥರ ಫೈಟ್ ಆಗಿರಲಿ, ಒಂದು ನಿಮಿಷನೂ ಲ್ಯಾಗ್ ಇಲ್ಲ, ಒಂದು ನಿಮಿಷನೂ ಬೋರ್ ಆಗಲ್ಲ. 100%ಗೆ 100% ಪೈಸಾ ವಸೂಲ್ ಮೇಲೆ ಪ್ರಸಾದ್ ಅಂತ ಹೇಳ್ಬೋದು ಸರ್. ರಿಷಬ್ ಶೆಟ್ಟಿ ಅವ್ರಿಗೆ ಏನು ಹೇಳ್ತೀರಾ? ಸರ್, ನಿಜವಾಗ್ಲೂ ನಿಮ್ಮ ದೊಡ್ಡ ಅಭಿಮಾನಿ. ನಿಮಗೆ ಏನು ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ತುಂಬ ನಮ್ಮ ದೈವ, ನಮ್ಮ ಜನಗಳಿಗೆ ನಮ್ಮ ಭಾಷೆ, ನಮ್ಮ ದೈವದ ಮೇಲೆ ಆಸೆ ಹುಟ್ಟಿಸಿ ಅದರ ಮೇಲೆ ನಿಮಗೆ ಆಸಕ್ತಿ ಇರೋದು. ಅಂದರೆ ನೀವು ಅದನ್ನ ತೋರಿಸ್ಬೇಕು, ಯಾವ ಥರ ಕ್ಲೀನಾಗಿ ತೋರಿಸ್ಬೇಕು ಅನ್ನೋ ಆಸಕ್ತಿ ಇರೋದನ್ನ ನಾನು ಮೆಚ್ಚುಗೆ ಪಡಿಸ್ತೀನಿ. ಇನ್ನೂ ಈ ಥರ ತುಂಬ ನೆಕ್ಸ್ಟ್ ಜನ್ರೇಷನ್ ಗಂಟ ನಿಮ್ಮ ಫಿಲಮ್ ಬರಬೇಕು, ನಿಮ್ಮದು ಮೂವೀಸ್ ಬರಬೇಕು, ನಾವು ನೋಡ್ತಾ ಇರಬೇಕು, ಅದನ್ನ ಆನಂದಿಸ್ತಾ ಇರಬೇಕು ಸರ್. ಅಷ್ಟೇ. ಥ್ಯಾಂಕ್ ಯು ಸರ್.